ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ ಶುರು ಮಾಡೋಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ ಶುರು ಮಾಡೋದು. ಜಸ್ಟ್ ತಿಂಡಿ ತಿಂದೆ ನೋಡ್ರಿ. ನಾನು ಯೋಗ ಕ್ಲಾಸ್ ಮುಗಿಸ್ಕೊಂಬಂದು ಸ್ನಾನ ಮಾಡಿ ಪೂಜೆ ಮಾಡಿದೆ. ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಇವತ್ತು ಪೂಜೆನ, ಯಾಕಂದರೆ ನಮ್ಮ ಮನೆಯವರು ಬೇಗ ಹೊಂಟಿದ್ರು ಮತ್ತು ಧೀರಜನೂ ಬೇಗ ಹೊಂಟಿದ್ದ. ಹೀಗಾಗಿ ಅವರು ಟಿಫಿನ್ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ನ ತೊಗೊಂಡೋಗಲ್ಲ. ಹೀಗಾಗಿ ಟಿಫಿನಿಗೆ ಅಂತಂದು ಹೇಳಿ ಅವಲಕ್ಕಿ ಮಾಡಿದೆ. ಆ್ಯಕ್ಚುಲಿ ನಾನು 9 ಗಂಟೆಗೆ ಹೋದೇನೆ, ನಮ್ಮ ಮನೆಯವರು ಆಮೇಲೆ ಹೋಗ್ತೀನಿ ಅಂತಂದು ಹೇಳಿದರು. ಸೊ ಅವ್ರಿಗೆ ಅಂತಂದು ಅವಲಕ್ಕಿ ಏನು ಮಾಡ್ತೀನಿ, ಹಸಿದೆಲ್ಲ ಒಗ್ಗರಣೆ ಕಲಸಿ ಇಟ್ಟಿರ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬಿಸಿ ಮಾಡ್ಕೊಂಡು ತಿಂತೀವಿ. ಸೊ ಹಂಗೆ ಇಟ್ಟೋಗಿನಿ. ನಮ್ಮ ಮನೆಯವರು ತಿಂಡಿನ ತಿಂದಿಲ್ಲ ನೋಡ್ರಿ. ಅರ್ಜೆಂಟ್ ಕಾಲ್ ಬಂತಂತ ಹೋಗ್ಬಿಟ್ರೆ ನಾನು ಈಗ ಜಸ್ಟ್ ಬಂದಿದ್ದು ಫೋನ್ ಹಚ್ಚಿದೆ. ಅವಲಕ್ಕಿ ತಿಂದೇ ಇಲ್ಲಲ್ರಿ, ತೋರಿಸಿದ್ದೆ ಅವಲಕ್ಕಿ ಮಾಡಿದೆ ನಾನು. ಇಲ್ಲ ನಂಗೆ ಅರ್ಜೆಂಟ್ ಕೆಲಸ ಬಂತು, ನಾನು ಬಂದಾಗ್ಬಿಟ್ಟೆ ಅಂತ ಮತ್ತೊಂದು ಸತಿ ಟೀ ಮಾಡಿಕೊಂಡು ಬ್ಲ್ಯಾಕ್ ಟೀ ಮಾಡಿಕೊಂಡು ಕುಡಿದು ಹೋಗ್ಯಾರ. ಇನ್ನು ಧೀರಜನು ಲಘುನ ಹೊಂಟಿದ್ದಲ್ಲ, ಅವನು 8:30 ಅಷ್ಟೊತ್ತಿಗೆ ಹೊಂಟೋಗ್ಬಿಟ್ಟಿದೆ. ಹೀಗಾಗಿ ಸ್ವಲ್ಪ ತಿಂಡಿ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸು ಅದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಂದರೆ ನಂಗೆ ಸ್ನಾನ ಮತ್ತು ಲೇಟ್ ಆಗಿಬಿಡ್ತು. ಫುಲ್ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡೇ ಹೋಗಿದ್ದೆ ನಾನು. ಆ್ಯಕ್ಚುಲಿ ಅಷ್ಟಂತೂ ಎಲ್ಲ ಬೆಳಗ್ಗೆ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಸ್ನಾನ ಮಾಡ್ಬೇಕಾದ್ರೆ ಮತ್ತು ಲಂಚ್ ಬಾಕ್ಸು ಅದು ಇದೆಲ್ಲ ಕಟ್ಟೋಕ್ಕಾದ್ಮೇಲೆ ಲೇಟ್ ಆಗಿಬಿಡ್ತು. ಟೈಮು ಜಲ್ದಿ ಹೊಂಟ್ಬಿಡೋದ್ರಿ. ಖರೆ ಹೇಳೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಂದ್ರೆ ಹಿಂಗೆ ಆಗ್ಬಿಡ್ತಿ. ಪರವಾಗಿಲ್ಲ, ಯೋಗ ಕ್ಲಾಸಿಂದ ಬಂದು ನೀನು ಪೂಜೆ ಮಾಡಿದ್ರೆ ಅಂತಂದು ಹೇಳಿ ಬಂದ ತಕ್ಷಣ ಸ್ನಾನ ಮತ್ತು ಪೂಜೆ. ತಿಂಡಿ ಜಸ್ಟ್ ನಾನು ಈಗ ತಿಂದೆ ನೋಡ್ರಿ. ಅದಕ್ಕೆ ಇನ್ನೂ ಇಷ್ಟ ಉಳ್ದವ ನಮ್ಮ ಮನೆಯವ್ರ ಪಾಲಿನೂ. ಇನ್ನು ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಅವ್ರಿಗೆ ಅಂತಂದು ಹೇಳಿ ಲಂಚ್ ಬಾಕ್ಸಿಗೆ ಉಳ್ಳಾಗಡ್ಡಿ ತಪ್ಪಲ ಇರೋದಲ್ಲ, ಅದ್ರ ಪಲ್ಯ ಮತ್ತು ಸಲಾಡಿ ಎಲ್ಲ ಕೊಟ್ಟಿದ್ದೆ. ಇನ್ನು ನಾನು ಮಧ್ಯಾಹ್ನ ಚಪಾತಿ ಪಲ್ಯ ಮತ್ತು ಇದು ಆಗ್ತೈತಿ. ಇನ್ನು ಸಿದ್ದು ಏನು ತಿಂತಾನೆ ನೋಡೋಣ. ಇಲ್ಲಾಂದ್ರೆ ಅವಲಕ್ಕಿ ಬಿಸಿ ಮಾಡಿಕೊಟ್ರೆ ಅವ್ನು ಅವಲಕ್ಕಿ ತಿಂತಾನೆ, ಇಲ್ಲಾಂದ್ರೆ ಚಪಾತಿ ಪಲ್ಯ ಅಂತೂ ತಿಂತಾನೆ. ನೋಡೋಣ, ಇನ್ನೂ 2:15 ಬರ್ತಾನಲ್ರಿ ಅವನು. ಹೀಗಾಗಿ ಇಷ್ಟು ಸದ್ಯಕ್ಕೆ ಮಾರ್ನಿಂಗ್ ರೂಟೀನ್ ನಡೆದ. ಇನ್ನೊಂದು ಕೆಲಸ, ನನ್ನ ಫ್ರೆಂಡ್ ಮನೆಗೆ ಹೊಂಟೀನಿ. ಆ್ಯಕ್ಚುಲಿ ನಾನು ಇವತ್ತು ವರಮಹಾಲಕ್ಷ್ಮಿಗೆ ಏನೇನು ಮೀಶೋದೊಳಗೆ ಶಾಪಿಂಗ್ ಮಾಡಿದ್ದೆಲ್ಲ 1-2 ವಸ್ತು ತೋರಿಸ್ತೀನಿ ನಿಮ್ಗೆ. ಒಂದು ವಸ್ತು ಅಂತ ಹೇಳಿದ್ನೆಲ್ಲ ನಿಮ್ಗೆ ಬರಲೇ ಇಲ್ಲ. ಇನ್ನೊಂದು ಹೇಳಿದ್ದೆ ನಾನು ಚೀಲನ. ನನ್ನ ಫ್ರೆಂಡ್ ಹೋಗ್ಬೇಕು ಇಲ್ಲಿ ನಾವು ಸೀರೆ ಸ್ಟಿಚ್ ಮಾಡಿಕೊಡ್ತಾಳೆ. ಸೊ ನೋಡ್ತೀನಿ, ಆಕೆ ಕಡೆಗೆ ಒಂದು ಸ್ವಲ್ಪ ಕೆಲಸ ಐತಿ, ಅಲ್ಲಿಗೆ ಹೋಗಿ ಬರ್ತೀನಿ. ಹಂಗೆ ಬಂದಮೇಲೆ ಮತ್ತು ನಿಮ್ಗೆ ಅಲ್ಲಿಂದ ಬಂದಮೇಲೆ ನಿಮ್ಮ ಜೊತೆಗೆ ನಾನು ತೋರಿಸ್ತೀನಿ, ಶೇರ್ ಮಾಡ್ಕೊತೀನಿ ಏನೇನು ತೊಗೊಂಡಿನಿ ಸಣ್ಣ ಸಣ್ಣ ವಸ್ತುಗಳು ಅಂತಂದು ಹೇಳಿ. ಒಂದಂತೂ 11ನೇ ತಾರೀಕಿಗೆ ಬರೋದೈತಿ. ಇಲ್ಲ ಗಣಪತಿ ಹಬ್ಬಕ್ಕನ ಆಕೈತಿ. ಹೀಗೆ ಪರವಾಗಿಲ್ಲ, ಎಷ್ಟೈತಿ ಅಷ್ಟು ಡೆಕೋರೇಷನ್ ಐಟಮ್ಸ್ ಎಷ್ಟಿದಾವಲ್ಲ ಅಷ್ಟೊಳಗೆ ನಾನು ವರಮಹಾಲಕ್ಷ್ಮಿದೆಲ್ಲ ಈ ವರ್ಷ ಡೆಕೋರೇಷನ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನೋಡೋಣ ಹೆಂಗೆ ಆಗ್ತತಿ ಅಂತಂದು ನಿಮ್ಮ ಜೊತೆಗಂತೂ ಶೇರ್ ಮಾಡ್ಕೊತೀನಿ. ಜಸ್ಟ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ ಈಗ ಜಸ್ಟ್ ನನ್ನ ಫ್ರೆಂಡಿಗೆ. ಆಕಿನೂ ಊರಿಗೆ ಹೋಗಿದ್ದು. ಹಿಂಗೆ ಅದೀನಿ ಬಾ ಅಂತಂದು ಹೇಳ ನೋಡ್ಬೇಕು. ನನ್ನ ಹತ್ರ ಸೀರೆ ಐತಿ. ಸೀರೆ ಒಳಗೆ ನಾನು ನೋವರಿವು ಸೀರೆ ಇರುತ್ತಲ್ಲ ಸ್ಟಿಚ್ ಮಾಡ್ಸೋಕಿದ್ದೀನಿ. ಸೊ ಅದ್ರೊಳಗೆ ಫಿಟ್ ಆಕತ್ತೆ ಇಲ್ಲ ಕುಂದಿರ್ತೈತೆ, ಯಾಕಂದ್ರೆ ನೀರಿಗೆ ಅದು ಭಾಳ ಬೇಕಲ್ಲ. ಸೊ ಅದನ್ನು ಸೀರೆ ನೋಡಿ ಹೇಳ್ತೀನಿ ಬಾ ಅಂತಂದು ತೊಗೊಂಡು. ಸೊ ಹೀಗಾಗಿ ನಾನು ಈಗ ತೊಗೊಂಡು ಎಲ್ಲ ಇಟ್ಟಿದ್ದಲ್ಲ, ಚಿಕನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೀಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು 2 ಸಾರಿ ತೊಗೊಂಡೆ ನೋಡ್ರಿ. ಒಂದು ಪಿಂಕ್, ಒಂದು ಈರುಳ್ಳಿ ಕಲರ್ ಅಂತೀವಿ, ಒಂದು ಗ್ರೀನ್, ಒಂದು ಈರುಳ್ಳಿ ಕಲರ್. ಸೊ ನನ್ನ ಕಡೆಗೆ ಒಂದು ಪೆಟ್ಟಣಿ ಸೀರೆ ಇತ್ತು. ಅದನ್ನು ನಾನು ಸ್ವಲ್ಪ ದೊಡ್ಡದೈತೆ ಅದನ್ನ ಕೇಳ್ತೀನಿ. ಫಸ್ಟ್ 2 ಸೀರೆ ತೋರಿಸ್ತೀನಿ ಇದ್ರೊಳಗೆ ಯಾವುದು ಕುಂದಿರ್ತತಿ ಇಲ್ಲ ಅಂತ. ಮತ್ತು ಫಿಟ್ ಆಗಲಿಲ್ಲ ಅಂದರೆ ಮತ್ತೆ ಬೇರೆ ಏನಾದರೂ ನೆಕ್ಸ್ಟ್ ಏನಾದರೂ ಯೋಚನೆ ಮಾಡಿರತ್ತು ಅಂತೇಳಿ ಫಸ್ಟ್ ಈ ಆಪ್ಷನ್ನ ಇಟ್ಕೊಂಡಿವಿ. ನಾನು ಮತ್ತು ಜ್ಯೋತಿ ರೆಡಿ ಮಾಡ್ಕೊಳಕತ್ತೀವಿ ಆ್ಯಕ್ಚುಲಿ ಸೀರೆನ. ನಾವು ಸೀರೆ ರೆಡಿ ಮಾಡ್ಕೊಳ್ಳೋಣ ಅಂತಂದು ಹೇಳಿ. ಸೊ ನೋಡೋಣ ಏನೇನಾಗ್ತೈತಿ ಮತ್ತು ಇವತ್ತಿನ ಪ್ರಾಕ್ಟೀಸ್ ಹೆಂಗಾಗೈತಿ ಅಂತ ಮಂಗಳಗೌರಿದು ಈ ವ್ಲಾಗ್ನಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಂಡು ಬಂದೀನಿ ಆ್ಯಕ್ಚುಲಿ. ಅದನ್ನು ಎಲ್ಲಿ ತನಕ ಬಂದೈತಿ ನಮ್ಮ ಪ್ರಾಕ್ಟೀಸು ಅಂತ ತೋರಿಸ್ತೀನಿ. ಬಟ್ ಏನಂತಂದ್ರೆ ಮ್ಯೂಸಿಕ್ ಅಂತೂ ಕೊಡಂಗಿಲ್ಲ, ವಾಯ್ಸ ಕೊಡ್ಬೇಕಾಗತ್ತೆ. ಸೊ ನೀವು ನೋಡಿರಿ, ಜಸ್ಟ್ ಪ್ರಾಕ್ಟೀಸ್ ಒಂದೊಂದು ಸ್ಟೆಪ್ ಶುರು ಮಾಡೋಕತ್ತೀವಿ. ಸೊ ಈಗ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಫಸ್ಟ್ ಸ್ಟೆಪ್ ಇದೆಲ್ಲ ಕೇಳ್ಕೊಂಡು ಬಂದಮೇಲೆ ಮತ್ತೆ ನಿಮ್ಗೆ ಮೀಶೋದಾಗಿನ ಸಾಮಾನು ತೋರಿಸ್ತೀನಿ ರೀ. ಇನ್ನು ಮುಂಜಾನೆ ನಾನು ಕ್ಲಾಸಿಗೆ ಹೋಗಿದ್ನಲ್ರಿ, ಯೋಗ ಕ್ಲಾಸಿಗೆ. ಅಲ್ಲೇ ಮಂಗಳಗೌರಿದೇನು ಪ್ರಾಕ್ಟೀಸ್ ಮಾಡಿದ್ವಲ್ಲ, ಅಲ್ಲಿದೊಂದು ಸಣ್ಣ ವಿಡಿಯೋ ಕ್ಲಿಪ್ಸ ನಿಮ್ಮ ಜೊತೆಗೆ ಶೇರ್ ಮಾಡಾಕ್ತೀನಿ ನೋಡಿರಿ. ಯೋಗ ಕ್ಲಾಸು ಮುಗಿದ ಮೇಲೆ ನಾವು ಒಂದು ಸ್ವಲ್ಪ ಯಾರ್ಯಾರು ಇಂಟ್ರೆಸ್ಟ್ ಅದಾರಲ್ಲ, ಸೊ ಅವರೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಸೊ ಇದನ್ನ ನಾವು ಮನೆಯಿಂದಲೇ ನಡೆಸೇವಿ. ಹಿಂದಿಂದ ಯಾವುದೋ ಒಂದು ಬ್ಲಾಗ್ನಾಗ ಶೇರ್ ಮಾಡಿಕೊಡಿದ್ದೆ. ಇವತ್ತು ಒಂದು ಸ್ವಲ್ಪ ನಾವು ಪರ್ಫೆಕ್ಟ್ ಯಾರು ಮಾಡ್ತೀವಲ್ಲ, ಒಂದು ಸ್ವಲ್ಪ ಅವರು ಒಂದು ಸ್ವಲ್ಪ ಮತ್ತೊಂದು ಸತಿ ಪ್ರಾಕ್ಟೀಸ್ ಮಾಡಿ ಇದು ಮಾಡೋಕ್ಕಾದಿದ್ವಿ. ಅಂದರೆ
ಇನ್ನೂ ಭಾಳ ಜನ ಅದಾರ. ನೋಡೋಣಂತ ಯಾರ್ಯಾರು ಹೆಂಗೆ ಮಾಡ್ತಾರೆ ಮತ್ತು ಎಷ್ಟು ಜನ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಹಂಗೆ ನಾನೆಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ ರೀ. ಜಸ್ಟ್ ಈಗ ಶ್ರಾವಣದಾಗ ಏನಾದರೂ ಒಂದು ವಿಶೇಷವಾಗಿ ಇದನ್ನ ಕಲಿಯೋಣ ಅಂತಂದು ಹೇಳಿ ನಾವೆಲ್ಲರೂ ಯೋಗ ಕ್ಲಾಸ್ನಾಗ ಡಿಸೈಡ್ ಮಾಡಿದ ಮರಾಠಿ ಹಾಡನಾರು ಇದು. ಹೀಗಾಗಿ ನಾನಿಲ್ಲೇ ವಾಯ್ಸ್ ಓವರ್ ಕೊಡಾಕತ್ತೀನಿ. ಇನ್ನು ಪೂರ್ತಿ ಆದಮೇಲೆ ಪ್ರಾಕ್ಟೀಸ್ ಆದಮೇಲೆ ಮತ್ತು ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಇದು ಸ್ಕೂಲಿಂದ ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಫ್ರೆಂಡ್ ಮನೆಗೆ ಹೋದ್ರೆ ಗೊತ್ತಲ್ರಿ, ಕುತ್ಕೊಂಡೇ ಬಿಟ್ಟೆ ಅಲ್ಲಿ ಒಂದು ಅರ್ಧ ಮುಕ್ಕಾಲು ತಾಸು ಆಯ್ತು. ನಾವು ಹೋದ್ಮೇಲೆ ಮತ್ತೆ ಜ್ಯೋತಿನೂ ಬಂದು ಸೊ ಜ್ಯೋತಿ ಬಂದಮೇಲೆ ಮತ್ತೆ ಇಬ್ಬರು ತೋರಿಸಿ ಅಳತಿ ಎಲ್ಲ ಕೊಟ್ಟು ನಾವು ಸೀರೆ ಕೊಟ್ಟು ಬಂದೀವಿ. ನೋಡ್ತೀವಿ ಅದು 9ವರೆ ಸೀರೆ ಬೇಕಂದ್ರೆ ನಮ್ಮದು ಸ್ವಲ್ಪ ಸಣ್ಣ ಮಕ್ಕಳು ಇವು ಸೀರೆ ನೋಡೋಣ. ಮೆಜರ್ಮೆಂಟ್ ಎಲ್ಲ ನೋಡಿ ಹೇಳ್ತೀನಿ ನಾನು. ಹೊಲೆಗೆ ಹಾಕತ್ತೆ ಇಲ್ಲ ಅಂತಂದು ಹೇಳ ಸೊಪ್ಪು ಕೊಟ್ಟಂತೂ ಬಂದೆ. ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮತ್ತು ನಾನೀಗ ಸಿದ್ದು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ. ವರಮಹಾಲಕ್ಷ್ಮಿಗೆ ಒಂದು ಸಾಮಾನು ತೊಗೊಂಡು ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವನ್ನ ತೋರಿಸ್ತಾನೆ ಅಂತ ಹೇಳಿ. ಈಗ ನಾವು ಮುಖವಾಡಿಂದ ಒಂದು ಕಿರೀಟ ಹಾಕ್ತೀವಲ್ರಿ, ಅದನ್ನು ಒಂದು ತಗೊಂಡಿದ್ದೆ. ಹಿಂದೆ ಹಿಂಗೆ ಕಿರೀಟದಿಂದ ನಮಗೆ ಇಡಕ್ಕೆ ಚಂದ ಅನಿಸುತ್ತಲ್ಲ, ಇದನ್ನು ತೊಗೊಂಡಿದ್ದೆ ವರ್ಷ. ನೋಡೋಣ ಹೆಂಗೆ ಕಾಣಿಸ್ತೈತಿ ಅಂತ. ಚಲೋ ಐತಿ, ಬಟ್ ತುಟ್ಟಿ ಆತನ ಅನಿಸುತ್ತೆ ನನಗೆ ಮಾತ್ರ. ಸ್ವಲ್ಪ ಕಾಸ್ಟ್ಲಿ ಆತ ಅನ್ಬೋದು. 256 ಏನೋ ರೇಟ್ ಇತ್ತು, ಮತ್ತು ಅಷ್ಟು ವರ್ತ್ ಅಲ್ಲ ಅಂತಾರೆ ನನಗೆ ಅನ್ಸಿದ ಮಟ್ಟಿಗೆ. ಇದು 150 ತನಕ ಟೀಕ್ ಇತ್ತು. ಟೀಕೆ ಮತ್ತು ಏನು ಮಾಡೋಕ್ಕಾಗಲ್ಲ, ಬೇಕಾಗಿತ್ತು ಅಂತ ತೊಗೋಬೇಕಲ್ರಿ. ಸೊ ನನಗೆ ಭಾಳ ದಿನದಿಂದ ಇಷ್ಟ ಆಯಿತು. ಇದನ್ನು ನೋಡ್ರಿ, ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಆ್ಯಕ್ಚುಲಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಹಿಂಗೆ ಯೂಟ್ಯೂಬ್ನಾಗ ತಿಳ್ಕೊಂಡಿದ್ದು, ಬಟ್ ಅವರ ಅನುಭವಗಳನ್ನು ಅದನ್ನ ಉಪಯೋಗಿಸಿದ ಮೇಲೆ ಅವ್ರದ್ದು ಒಂದು ಸ್ವಲ್ಪ ಹೆಂಗೆ ಲೈಫ್ ಮಾಡೋದು ಹೆಂಗೆ ಚೇಂಜ್ ಆಗಿ ಅವ್ರನ್ನೆಲ್ಲ ಸ್ವಲ್ಪ ನೋಡಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಇದನ್ನು ತಗೊಂಡಿದ್ದೀನಿ ಪೌಡರು. ಸೊ ಇದಕ್ಕೆ ಅಂತಾರೆ ಜವಾದು ಪೌಡರ್ ಅಂತಾರೆ. ಸೊ ಅದರೊಳಗಂತೂ ನನಗಂತೂ ಆ್ಯಕ್ಚುಲಿ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ರೀ. ಸೊ ಹಿಂಗೆ ನಾವು ಒಂದಿಷ್ಟು ಜನರಿಗೆ ಯೂಟ್ಯೂಬರ್ಸ ಇದು ಮಾಡಿ ಗ್ಯಾಸ್ ಬಂದ್ ಮಾಡಬೇಕು. ಯೂಟ್ಯೂಬರ್ಸ ಫಾಲೋ ಮಾಡ್ತೀವಲ್ರಿ, ಪೂಜಾ ಮತ್ತು ಇದ್ರ ಬಗ್ಗೆ ವರಮಹಾಲಕ್ಷ್ಮಿದವೆಲ್ಲ ಒಂದಿಷ್ಟು ಬೇರೆ ಚಾನಲ್ಗಳದ ನೋಡ್ರಿ. ಅವರೆಲ್ಲ ಇದನ್ನು ಉಪಯೋಗಿಸಿದ್ರು ಮತ್ತು ಇದರಿಂದ ಉಪಯೋಗಿಸಿದ್ರೆ ಏನಾಗ್ತೈತಿ ಮನೆ ಒಳಗೆ ಅಂದ್ರೆ ದುಡ್ಡು ಬರ್ತೈತಿ ಹಂಗೆ ಹಿಂಗೆ ಅಂತ ಏನಿಲ್ಲ. ಜಸ್ಟ್ ಒಂದು ಪಾಸಿಟಿವ್ನೆಸ್ ನಮಗೆ ಸ್ಪ್ರೆಡ್ ಆಗ್ತೈತಿ ಮನ್ಯಾಗ, ಚಲೋ ಆಗ್ತೈತಿ. ಮತ್ತು ಇದು ಹಂಗಾರ ಐತಿ. ನಾನು ಭಾಳ ಸತಿ ಎಲ್ಲ ನೋಡಿ ಇದನ್ನು ಮಾಡಿನ ತೊಗೊಂಡಿದ್ದು ಇದು ಬಿಚ್ಚಪ್ಪದಿ. ಆದರೆ ನನಗೆ ಇಲ್ಲಿ ಸುಮಾರು ಒಂದು 8-10 ದಿನ ನಾನು ಆ ಕಡೆ ಈ ಕಡೆ ಎಲ್ಲ ಕೇಳಾಡಿದ್ದಾರೆ. ಇಲ್ಲಿ ಅಂಗಡಿಯಾಗ ಮಾತ್ರ ಇಲ್ಲೇ ಸಿಗಲೇ ಇಲ್ಲ. ಪುರಾಣ ಖರೆ ಹೇಳ್ಬೇಕಂದ್ರೆ ಜವಾದು ಪೌಡರ್ ಅಂದರೆ ಏನು ರೀ ಅಂತ ಕೇಳಿದ್ರು ನಂಗೆ. ಮತ್ತು ಇದಕ್ಕೇನು ಮರಾಠಿ ಒಳಗೆ ಏನಂತಾರಂತ ನನಗೂ ಗೊತ್ತಿಲ್ಲ ಅಷ್ಟೊಂದು. ಮೋಸ್ಟ್ಲಿ ಇಲ್ಲೇ ನನಗಂತೂ ಸಿಗಲಿಲ್ಲ ಭಾಳ ಅಂತಂದ್ರೆ. ಇದು ಬೆಂಗಳೂರಿಂದ ಬಂದಿರ್ಬೇಕು ಇದು ಕಾಣಿಸ್ತದ್ರಿ. ಸೊ ಹೀಗಾಗಿ ಇದು ಒಂದು ಪೌಡರ್ ಒಂದು ಭಾಳ ದಿನದ ಮೇಲೆ ಇದನ್ನು ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಅದರೊಳಗೂ ಈ ಪೌಡರ್ ಹಾಕ್ಬೋದು. ಮತ್ತು ನಾವೇನು ದೀಪ ಹಚ್ತೀವಲ್ಲ ದೀಪದೊಳಗೂ ಒಂದು ಸ್ವಲ್ಪ ಹಾಕ್ಬೋದು ಅಂತ ಹೇಳ್ಯಾರ. ಸೊ ಹೀಗಾಗಿ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಮತ್ತು ಕೇಳಿಕೊಂಡು ಅವರಿಗೆ ನಾನು ಇದು ಒಂದು ಬುಕ್ ಮಾಡ್ಕೊಂಡಿದ್ದೆ. ಆನ್ಲೈನಾಗಿ ಚೆಕ್ ಮಾಡಿದೆ ನಾನು, ಬಟ್ ಸಿಕ್ತು. ಅದು ಒರಿಜಿನಲ್ ಹೌದು ಇಲ್ಲ ಗೊತ್ತಿಲ್ಲ ನನಗೆ ಚಲೋ ಅಂತ. ಅದು ಪೂಜಾ ಸಾಮಗ್ರಿಗಳದ್ದು ಇದು ಇರ್ತೈತಲ್ಲ ಅದರೊಳಗೆ ನಾನು ಸರ್ಚ್ ಮಾಡಿ ಇದನ್ನು ತೊಗೊಂಡಿದ್ದೀನಿ. ಇದಕ್ಕೂ ಏನು 160 ಎಷ್ಟೋ ಐತೆ ಅಷ್ಟೇ, ಭಾಳ ಏನು ರೇಟ್ ಇಲ್ಲ. ನೋಡಿ ರೇಟ್ ಹೇಳಿ ಬೇಕಾದ್ರೆ ನಾನು ಸ್ಕ್ರೀನ್ನಾಗ ಬಿಡ್ತೀನಿ. ಸೊ ಇದನ್ನು ಉಪಯೋಗಿಸಿದ ಮೇಲೆ ಮತ್ತು ನನ್ನ ಇದ್ರೊಳಗೆ ಏನು ಚೇಂಜ್ ಆಕತಿ ಅದನ್ನು ನಿಮ್ಗೆ ಯಾವಾಗ ಒಂದು ಸತಿ ಶೇರ್ ಮಾಡ್ಕೋತೀನಿ. ಏನಾದರೂ ಒಂಥರ ಮನೆ ಒಳಗೆ ಚೇಂಜಸ್ ಆಯ್ತು, ಒಂಥರ ವಾತಾವರಣ ಅಟ್ಲೀಸ್ಟ್ ಈ ಸಣ್ಣ ಮಕ್ಕಳಿದ್ದಾಗ ನಾವೇನಾದರೂ ಒಂದು ಸ್ವಲ್ಪ ಉಪಯೋಗಿಸ್ಬೇಕಾಕತಿ, ಕೆಲವೊಂದಿನ ಕೇಳ್ಬೇಕಾಕತಿ, ಮಾಡಬೇಕಾಕತಿ. ಸೊ ಆನ್ಲೈನಾಗ ನಂಗೆ ಈಸಿಯಾಗಿ ಎಷ್ಟು ಸಿಕ್ತಲ್ಲ ಅದು ಖುಷಿ ಅನ್ನಿಸ್ತು ಖರೆ ಹೇಳ್ಬೇಕಂದ್ರೆ. ನಾನು ಹಂಗೆ ಸರ್ಚ್ ಮಾಡಕತ್ತಿದ್ದೆಲ್ಲ. ಸೊ ಪೂಜಾ ಸಾಮಾನು ಏನೇನು ಸಿಗ್ತಾವೆ ಏನು ಎತ್ತ ಅಂತಂದು ಸೊ ಎಲ್ಲ ಅದರೊಳಗೆ ಸಿಕ್ತು ನೋಡ್ರಿ. ಇದು ಇನ್ನೇನು ಓಪನ್ ಮಾಡಿಲ್ಲ, ನೋಡೋಣ. ಇದನ್ನು ಹಬ್ಬದ ದಿನ ಹಾಕಬೇಕು ಅಂತಂದು ಅಂದ್ಕೊಂಡಿದ್ದೀನಿ. ಕಳಸಕ್ಕೆ ಮತ್ತು ದೀಪಕ್ಕೆ ಇಷ್ಟ ಐತೆ ನೋಡಿರಿ, ಇಷ್ಟ ಐತಿ. ಈ ಪೂಜಾ ಸಾಮಗ್ರಿಗಳಿಗೆ ಸಿಗ್ತಾವಲ್ರಿ, ಗದ್ದಿಗೆ ಅಂಗಡಿ ಅಂತಾರಲ್ಲ ಅದರೊಳಗೆ ಏನೋ ಸಿಗ್ತದಂತಿದೆ ನಮ್ಮ ಕಡೆಗೆಲ್ಲ ಕರ್ನಾಟಕದ. ಬಟ್ ನನಗಂತ ಇದು ಸಿಗಲಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಖರೆ ಹೇಳ್ಬೇಕಂದ್ರೆ. ಸೊ ಇದನ್ನು ಒಂದು ವರಮಹಾಲಕ್ಷ್ಮಿಗೆ ಹಬ್ಬದ ದಿನ ತೆಗಿತೀನಿ. ಅದು ಅಲ್ಲದೆ ಇನ್ನೊಂದು 11ನೇ ತಾರೀಕು ಅಂತಂದು ಮತ್ತೆ ನಾವು ರೀಬುಕ್ ಮಾಡಿದಾಗ 11ನೇ ತಾರೀಕಿಗೆ ಕರ್ಟನ್ ಅದು ಇದು ಬರೋದೈತಿ ತೋರಣ. ಸೊ ನೋಡಿ ಅದರೊಳಗೆ ಏನಾರ ಮತ್ತು ಬಂತು ಅಂತಂದ್ರೆ ನೋಡೋದು ಅದು ಇದು ಮೊಬೈಲ್ನಾಗ ಐತೆ ಅದು ಒಂದು.
ಸೊ ಅದನ್ನು ನಿಮ್ಮ ಜೊತೆಗೆ ಸದ್ಯಕ್ಕೆ ಇವೆರಡು ಮತ್ತು ಒಂದು ಸೀರೆ ಮತ್ತು ಯಾವ್ದಾರ ಬ್ಲಾಗ್ನ ತೋರಿಸ್ತೀನಿ ರೀ. ಸದ್ಯಕ್ಕೆ ಇವೆರಡು ನಮ್ಮ ಸಿದ್ದು ಅನ್ಬಾಕ್ಸಿಂಗ್ ಮಾಡಬೇಕಿತ್ತು. ಮೊನ್ನಿಂದ ಗಂಟು ಬಿದ್ದಿದ್ದೆ ನಂಗೆ ಏನೈತಿ ತೋರಿಸು ಅಂತಂದು ಹೇಳಿ ಮೀಶೋದೊಳಗೆ ತಾನ ಬುಕ್ ಮಾಡಿ ತೋರಿಸಿನಿ ಇದನ್ನ ಬುಕ್ ಮಾಡೀನಿ ಅಂತ ಅಂದರೂ ಒಂದು ಸತಿ ಅವನಿಗೆ ಸಣ್ಣದೇ ಇರಲಿ ಒಂದು ದೊಡ್ಡದೇ ಇರಲಿ ವಸ್ತು ನಮ್ಮ ಮನೆಯಾಗ ಅವನ್ನ ಓಪನ್ ಮಾಡ್ಬೇಕು, ಅವನ್ನ ಬಿಚ್ಚಬೇಕು. ಸೊ ಅದು ಆದ್ಮೇಲೆ ಇವೆರಡು ಸದ್ಯಕ್ಕೆ ತೊಗೊಂಡಿನಿ. ಸೀರೆನೂ ತೊಗೊಂಡಿನಿ. ಸೀರೆ ಯಾವ್ದಾರ ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೀನಿ. ಮತ್ತು ಪೂಜೆ ಇಲ್ಲ ಅಂದರೆ ಪೂಜೆ ದಿನ ಅಂತೂ ಮತ್ತು ತೋರಿಸ್ತೀನಿ ಅಂದರೆ ಹೀಗಾಗಿ ಅಂತ ಏನೂ ಕಾಸ್ಟ್ಲಿಗೆ ತೊಗೊಂಡಿಲ್ಲ. ನನಗೆ ಡೈಲಿ ಯಾವಾಗ ಉಟ್ಕೊಳ್ಳೋಕ್ಕೂ ಆಗಿರ್ಬೇಕು, ಸಾಫ್ಟ್ ಒಂಥರ ಇದರೊಳಗಿಂದ ತೊಗೊಂಡಿನಿ. ಈಗ ಸ್ವಲ್ಪ ಟ್ರೆಂಡ್ನಾಗೂ ಐತದು ಸೀರೆ, ಆ ಟೈಪು ತೊಗೊಂಡಿನಿ. ಮೆತ್ತಕ್ಕೂ ಐತೆ ಅಂತಂದೇಳಿ ಸುಮ್ಮನೆ ಭಾಳ ರೇಟಿಂದು ಕಾಸ್ಟ್ಲಿ ತೊಗೊಂಡ್ರೆ ನಾವು ಹೆಚ್ಚಾಗಿ ಉಟ್ಕೊಳ್ಳೋಕ್ಕೂ ಆಗಂಗಿಲ್ಲ. ಹೀಗಾಗಿ ಭಾಳಷ್ಟು ರೇಷ್ಮೆ ಸೀರೆಗಳು, ಬಾರ್ಡರ್ ಸೀರೆಗಳು ಹಿಂಗೆ ಅಷ್ಟೊಂದು ಅದಾವೆ. ಹೀಗಾಗಿ ನಾನು ಕಡಿಮೆದ ತೊಗೊಂಡಿನಿ. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ. ಈಗ ನಮ್ಮ ಸಿದ್ದು ನೋಡಿರಿ ಮೊದಲ ಹೊಟ್ಟೆ ಹಸಿವಾಗೈತಿ, ಟಿವಿ ಮ್ಯೂಟ್ ಮಾಡ್ಯಾನ, ಬ್ಲಾಗ್ ಎಂಡ್ ಮಾಡ್ಬೇಕು. ಇಷ್ಟು ಐತೆ ನೋಡಿರಿ. ಇದು ನನ್ನ ಶಾಪಿಂಗ್ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ತಯಾರಿ ಅಂತೂ ನಾಳೆ ಬ್ಲಾಗಾಗೆಲ್ಲ ಶೇರ್ ಮಾಡ್ಕೊತಾನೆ ಹೋಗ್ತೀನಿ. ಹೋಪ್ಸು ನಿಮಗೆ. ಈಗ ಪುಲಾವ್ ಆಗೈತಿ ನಮ್ಮ ಸಿದ್ದುಗೆ, ಸೋಯಾ ಚಮ್ಸ್ ಪುಲಾವು. ಮಧ್ಯಾಹ್ನ ಬೇಕು ಅಂತ ಕೂತ್ಕೊಂಡ. ಯಾಕಂದ್ರೆ ನಿನ್ನೆ ಓಪನ್ ಹೌಸ್ ಆಗಿತ್ತಲ್ರಿ, ಎಲ್ಲ ಮಾರ್ಕ್ಸ್ ಚಲೋ ತೊಗೊಂಡ. ಹೀಗಾಗಿ ಸೋಯಾ ಚಮ್ಸ್ ಪುಲಾವ್ ಮಾಡಿಬಿಡು ಮಮ್ಮಿ ಮಸ್ತಿಗೆ ಅಂತ ಬಿಸಿದು ಊಟ ಮಾಡ್ತಾನೆ ರೀ ಈಗ ನಮ್ಮ ಸಿದ್ದು. ಇಷ್ಟ ಐತೆ ನೋಡಿರಿ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್. ಒಂದು ತೆಗಿಯಪ್ಪ.